Watch full episodes on Jio Hotstar. ಭೀಮ್ ಸಿಂಗ್, ಬೇಗ ಮನೇಲಿರೋ ಬಾಗ್ಲು ಕಿಟಕಿಗಳನ್ನೆಲ್ಲ ಹಾಕ್ಬಿಡು. ಲಡ್ಡು ಸಿಂಗ್ ಎಲ್ಲಿಂದ ಬೇಕಾದ್ರೂ ಬರ್ಬೋದು. ನನ್ನ ಶಿವಾನ ಕರ್ಕೊಂಡು ಹೋಗೋಕೆ ಬರ್ತಾ ಇರ್ತಾನೆ. ಭೀಮ್ ಸಿಂಗ್ ಯಾಕೆ ಹಾಡ್ತಾ ಇದೀಯಾ? ನಾನು ಹಾಡ್ತಾ ಇದ್ದೀನಿ ತಾತವ್ರೆ. ನಾನು ನಿಮ್ಮ ಲಡ್ಡು ಸಿಂಗ್. ತಾತವ್ರೆ, ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನಾನು ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಶಿವ, ನಾನು ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಏನಾದ್ರೂ ಆಲೋಚನೆ ಮಾಡು, ಏನಾದ್ರೂ ಉಪಾಯ ಮಾಡು ಶಿವ. ಲಡ್ಡು ಸಿಂಗ್ ಸರ್, ನೀವು ಹೊರಡಿ, ನಾನು ನಿಮ್ಮ ಹಿಂದೆನೆ ಬರ್ತೀನಿ. ಥ್ಯಾಂಕ್ ಯು ಶಿವ. ಜಯರಾಮ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಲಡ್ಡು ಸಿಂಗ್ ಏನಾದ್ರೂ ಜೊತೆಲಿದ್ರೆ ಅವನಿಗೆ ಹೇಳ್ಬಿಡು, ಮನೆಗ್ ನುಗ್ಗೋದ್ರ ಬಗ್ಗೆ ಯೋಚನೆನೂ ಮಾಡ್ಬೇಡ ಅಂತ. ಅವನೇನಾದ್ರೂ ಬರೋದಕ್ ಯೋಚನೆ ಮಾಡಿದ್ರೆ ಹೆಂಗ್ ಹೊಡಿತೀನಿ ಅಂದ್ರೆ ಮತ್ತೆ ಯಾವತ್ತೂ ನಮ್ ಮನೆ ಕಡೆ ತಿರುಗೂ ನೋಡ್ಬಾರ್ದು. ನಮಸ್ಕಾರ. ನಮಸ್ತೆ. ನಾನ್ ಬಂದಿರೋದು ಬ್ರೇವ್ರಿ ಫೌಂಡೇಶನ್ ಇಂದ. ನಾವು ಸಾಹಸಿ ಮಕ್ಕಳಿಗೆ ಪ್ರೈಸ್ ಅನ್ನ ಕೊಡ್ತೀವಿ. ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಶಿವಾಗೆ ಬ್ರೇವರೆಸ್ಟ್ ಬಾಯ್ ಆಫ್ ದಿ ಇಯರ್ ಅಂತ ಅವಾರ್ಡ್ ಕೊಡ್ಬೇಕು ಅಂತಿದ್ದೀವಿ. ಆ ಅವಾರ್ಡ್ ಅನ್ನ ನಿಮ್ಮ ಕೈಯಿಂದ ನಾವು ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಇದಂತೂ ತುಂಬಾನೇ ಒಳ್ಳೆ ವಿಷಯ. ನಾನು ಈಗ್ಲೇ ಶಿವನ್ಗೆ ಫೋನ್ ಮಾಡ್ತೀನಿ. ಶಿವನಿಗೆ ನೀವು ಸರ್ಪ್ರೈಸ್ ಆಗಿರ್ಬೇಕು. ಅವನು ಫಂಕ್ಷನ್ ಬರ್ತಾ ಇದ್ದಾನೆ, ಆದ್ರೆ ಅವನು ಗೊತ್ತಿಲ್ಲ ಬಹುಮಾನನ ಅವರ ತಾತ ಅಜ್ಜಿನೇ ಕೊಡ್ತಿದ್ದಾರೆ ಅನ್ನೋದು. ಈಗ ನೀವು ನಮ್ ಜೊತೆ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾಕಾಗ್ಬಾರ್ದು, ನಾನು ಈಗ್ಲೇ ತಯಾರಾಗ್ ಬರ್ತೀನಿ. ಹಲೋ ಫ್ರೆಂಡ್ಸ್, ಸಾರಿ ನಾನು ಲೇಟ್ ಆಗೋದೆ. ನಾನು ಹೇಳ್ತಿದ್ದೀನಿ, ಅವನು ಒಬ್ಬ ಏಲಿಯನ್ಗಳು ತುಂಬಾ ಡೇಂಜರಸ್ ಇರ್ತವೆ. ಅವನು ಲಡ್ಡು ಸಿಂಗ್ ಜೊತೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನನ್ನ ಪ್ರಕಾರ ಅವನು ಒಬ್ಬ ಇಚ್ಛಾದಾರ ನಾಗಗಳು ಒಬ್ಬನ ಹಿಡ್ಕೊಂಡ್ರೆ ಅವನ್ನ ಕೊನೆ ತನಕ ಬಿಡಲ್ಲ. ನಾವು ಅವನ ಜೊತೆ ಆಟ ಆಡೋದು ಬೇಡ. ಅವನು ಲಡ್ಡು ಸಿಂಗ್ ನ ಹುಡುಕ್ಬಿಟ್ಟು ಕಚ್ತಾನೆ, ಗೊತ್ತಾ? ನನ್ನನ್ನು ಯಾಕೆ ಕಚ್ಚಬೇಕು? ನಾನು ಅವನಿಗೆ 5 ಕೋಟಿ ರೂಪಾಯಿನ ತಂದು ಕೊಟ್ಟಿದ್ದೀನಿ. ಮತ್ತೇನ್ ಮಾಡ್ಲಿ? ಅವನು ಹೇಳಿದ ಹಾಗೆ ನಾನು ಸರಿಯಾಗಿ ಹಾವಿನ ಡಾನ್ಸ್ ನ ಮಾಡ್ತಾ ಇದ್ದೀನಿ. ಅವನು ಯಾಕೆ ನನ್ನನ್ನ ಕಚ್ಚಬೇಕು? ಮಾಡು 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 ಮಾಡು. ಶಿವ, ಇಲ್ ನೋಡು, ನಾನ್ ಕೆಲವು ಡೀಟೇಲ್ಸ್ ನ ಹುಡುಕಿದ್ದೀನಿ. ಒಬ್ಬ ಸೈಂಟಿಸ್ಟ್, ಅವ್ರ ಹೆಸರು ಸಜ್ಜನ್ ಸಿಂಗ್. ಅವರು ಸ್ನೇಕ್ಸ್ ಮೇಲೆ ಏನೋ ರಿಸರ್ಚ್ ನ ಮಾಡ್ತಾ ಇದ್ದಾರೆ. ಈಗ ಅವ್ರ ಅಡ್ರೆಸ್ ನ ಹುಡುಕ್ಬೇಕು ಅಷ್ಟೇ. ಒಳ್ಳೆ ಕೆಲಸ ರೇವಾ, ಲೆಟ್ಸ್ ಗೋ. ನೀವೆಲ್ರೂ ಹೋಗಿ, ನಾನಲ್ಲಿ ತನಕ ಹಾವಿನ ಡಾನ್ಸ್ ನ ಮಾಡ್ತಾ ಇರ್ತೀನಿ. ಹಲೋ ಶಿವ, ನಿಮ್ಮ ಅಜ್ಜಿ ತಾತ ನನ್ನ ಹ್ಯಾಂಡ್ ಓವರ್ ಅಲ್ಲಿದ್ದಾರೆ. ನೀನು ಅವರ ಜೀವನ ಉಳಿಸ್ಬೇಕು ಅಂತಿದ್ರೆ ನೀನು ಹ್ಯಾಂಗಿಂಗ್ ವ್ಯಾಲಿ ಹತ್ರ ಬಂದ್ಬಿಡು. ಓಕೆ, ನಾನು ಬಂದ್ಬಿಡ್ತೀನಿ, ಆದ್ರೆ ಅವ್ರಿಗೆ ಏನು ಆಗ್ಬಾರ್ದು. ರೇವಾ, ಅಜ್ಜ ಅಜ್ಜಿನ ಸ್ನೇಕ್ ಮ್ಯಾನ್ ಕಿಡ್ನಾಪ್ ಮಾಡಿದಾನೆ. ಏನು? ಹಾ, ಮತ್ತೆ ನಾನು ಅವ್ರನ್ನ ಬಿಡಿಸೋದಿಕ್ಕೆ ಹ್ಯಾಂಗಿಂಗ್ ವ್ಯಾಲಿಗೆ ಹೋಗ್ತಾ ಇದ್ದೀನಿ. ಓಕೆ ಶಿವ, ನಾವ್ ಅಲ್ಲಿಗೆ ಬರ್ತೀವಿ.
ಬಂದೇ ಬಿಟ್ಟ ಶಿವ. ಆ. ನಮ್ಮ ಶಿವ ಬಂದ್ಬಿಟ್ಟ. ಹಿಡ್ಕೊಳ್ಳಿ ಅವನನ್ನ. ಶಿವ ಶಬ್ಬಾಷ್ ಶಿವ, ಅವ್ರನ್ನ ಬಿಡ್ಬೇಡ ನೀನು. ಸುಮ್ನೆ ಇರೋ ಶಿವ, ನನ್ನ ಕೋಪನ ಕೆಣಕಬೇಡ. ನಿನ್ನನ್ನ ನೀನು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೋ, ಆಗ ನಿಮ್ಮ ಅಜ್ಜಿ ತಾತ ಉಳಿತಾರೆ. ಇಲ್ಲ ಅಂದ್ರೆ ನನ್ನ ಹಾವುಗಳು ಇವರನ್ನ ತಿನ್ಕೊಂಡ್ ಬಿಡುತ್ತೆ. ಇಲ್ಲ, ಇರು, ನನಗ್ ನಾನು ಸರೆಂಡರ್ ಆಗ್ತೀನಿ. ಅಜ್ಜಿ ತಾತ ಏನು ಮಾಡ್ಬೇಡ ಪ್ಲೀಸ್. ಗುಡ್ ಬಾಯ್. ಬಾ, ನಿಧಾನವಾಗಿ ತಲೆ ಬಗ್ಗಿಸ್ಕೊಂಡು ನಿಧಾನವಾಗಿ ಬರ್ತಾ ಇರು ನನ್ನ ಹತ್ರಕ್ಕೆ. ಶಿವ ಇಲ್ಲ ಇಲ್ಲ, ನೀನ್ ಹೀಗೆ ಸರೆಂಡರ್ ಆಗ್ಬೇಡ. ನಮ್ ಚಿಂತೆ ಮಾಡ್ಬೇಡ ನೀನು. ಶಿವ ಬೇಡ 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 ಶಿವ, ಸರೆಂಡರ್ ಆಗ್ಬೇಡ. ಫೈಟ್ ಫೈಟ್ ಮಾಡು ಶಿವ, ಫೈಟ್. ಅವ್ರ ಫೈಟಿಂಗ್ ಹೇಗ್ ಮಾಡಕ್ಕಾಗುತ್ತೆ? ಅಜ್ಜ ಅಜ್ಜಿ ಜೀವ ತೊಂದ್ರೆಲಿದೆ. ಇವಾಗ ಹೇಳು, ಮಗು ಅಂತ ಕರಿಬೇಡಿ. ಹೇ? ಮಗು ಮಗು ಮಗು. ಸರ್ಪೀಲಾದ ವಿಷಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ನಾನು ನನ್ನ ಮಾತನ್ನ ಮೀರೋದಿಲ್ಲ. ಅಜ್ಜಿ ತಾತ, ನೀವೀಗ ಮನೆಗೆ ಹೋಗಿ. ನಾನು ಶಿವನ್ನ ಕರ್ಕೊಂಡು ಹೋಗ್ತೀನಿ. ಅಜ್ಜಿ ತಾತ ಹೊರಟೋದ್ರು. ಇವಾಗ ನಾವು ಸೇಫ್. ಈಗ ನಾನು ಅಟ್ಯಾಕ್ ಮಾಡಬಹುದು. ನಿನ್ನ ಆಟ ಮುಗೀತು ಸ್ನೇಕ್ ಮ್ಯಾನ್. ಹಲೋ ರೇವಾ, ಐ ಆಮ್ ಓಕೆ. ಬಟ್ ಸ್ನೇಕ್ ಮ್ಯಾನ್ ಎಲ್ಲೋ ಓಡ್ ಹೋಗಿದ್ದಾನೆ. ಇಲ್ ನೋಡಿ, ಶಿವನ್ ಬಗ್ಗೆ ಇನ್ನು ಏನು ಗೊತ್ತೇ ಆಗಿಲ್ಲ. ಆದ್ರೆ ನೀವ್ ನೋಡಿದ್ರೆ ತಲೆ ಮೇಲೆ ಕೈ ಇಟ್ಕೊಂಡು ಹೀಗೆ ಕೂತ್ಕೊಂಡ್ಬಿಟ್ಟಿದ್ದೀರಾ. ಶಿವ ಎಲ್ಲಿದ್ಯಾ ನೀನು? ಹೌದಾ, ಸದ್ಯ ದೇವ್ರ ದೊಡ್ಡವನು. ಬೇಗ ಮನೆಗ್ ಬಂದ್ಬಿಡ್ಕಂದ. ಕೇಳಿಸ್ಕೊಂಡ್ರ? ಶಿವ ಹುಷಾರಾಗಿದ್ದಾನೆ. ಮತ್ತೆ ಆ ಸ್ನೇಕ್ ಮ್ಯಾನ್ ಓಡ್ ಹೋಗಿದ್ದಾನೆ. ಮಿಸ್ಟರ್ ಸ್ವಾಮಿ, ಮಿಸ್ಟರ್ ತನೇಜ, ಬನ್ನಿ ಬನ್ನಿ. ನನ್ನ ಹಾಡು ನಿಮ್ಗೆ ಇಷ್ಟೊಂದು ಇಷ್ಟ ಆಗೋಯ್ತಾ? ಮನೆವರೆಗೂ ಬಂದಿದ್ದೀರಾ? ಇರಿ ಇರಿ, ಇನ್ನೊಂದು ರಾಗನ ಹಾಡ್ತೀನಿ.
ಡೈಲಿ ಒಂದಲ್ಲ ಒಂದ್ ಬ್ಯಾಂಕ್ ಅಲ್ಲಿ ಕಳ್ತನ ಆಗ್ತಾನೆ ಇದೆ. ಆ ಸ್ನೇಕ್ ಮ್ಯಾನ್ ನ ಹೇಗಾದ್ರೂ ಮಾಡಿ ನಾವು ಕಂಡುಹಿಡಿಲೇಬೇಕು. ಶಿವ, ಈ ಹಾವಿನ ಮನುಷ್ಯನಿಂದ ನಮ್ ಊರಿನ ಕೋಬ್ರಾ ಸ್ನೇಕ್ ಬಗ್ಗೆ ನೆನ್ಪಾಯ್ತು. ಒಂದ್ ಕೋಬ್ರಾ ನಮ್ ಊರಲ್ಲಿದ್ದ ಎಲ್ಲ ಕೋಳಿ ಮತ್ತೆ ಅದ್ರ ಮೊಟ್ಟೆಗಳನ್ನ ತಿಂತಿತ್ತು. ಆಮೇಲೆ ನಮ್ ಊರಲ್ಲಿ ಒಂದ್ ಮೀಟಿಂಗ್ ನಡೀತು, ಹೇಗಾದ್ರೂ ಆ ಕೋಬ್ರಾನ ಹಿಡಿಬೇಕು ಅಂತ. ಆಮೇಲೆ ನೀನೇನ್ ಮಾಡ್ದ್ಯಾ? ನಾನ್ ಹೇಳ್ದೆ ಕೋಬ್ರಾ ಎಲ್ಲಿ ಹೋಗುತ್ತೆ, ಅದ್ರ ಮನೆಗೆ ಅಲ್ವಾ. ನಾನ್ ಹೇಳ್ದೆ ಕಾಡ್ಗೆ ಹೋಗ್ಬಿಟ್ಟು ಹುಡ್ಕೋಣ, ಹಾವ್ ಎಲ್ಲಿ ಇರ್ತಾವೆ ಅಲ್ಲೇ ಇರುತ್ತೆ ಅಂತ ಹೇಳ್ದೆ. ಆಮೇಲೆ ಕೇಳು, 2 ಗಂಟೆಲಿ ಕೋಬ್ರಾ ಸಿಕ್ಕೇ ಬಿಡ್ತು. ಆಮೇಲೆ ಅಲ್ಲಿ ಹೊರಗೆ ಹೋಗಿ ಪುಂಗಿ ಊದಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಕೋಬ್ರಾ ಹೊರಗ್ ಬಂದೇ ಬಿಡ್ತು ಗೊತ್ತಾ. ಆಮೇಲೆ ಜನರು ಅದನ್ನ ಹಿಡಿದ್ಬಿಟ್ರು. ವಾವಾದಿ, ಜೀನಿಯಸ್, ಸೂಪರ್ ಡೂಪರ್ ಜೀನಿಯಸ್. ನೀನು ಐಡಿಯಾ ಕೊಟ್ಬಿಟ್ಟೆ. ಈಗ ಸ್ನೇಕ್ ಮ್ಯಾನ್ ಸಿಕ್ಬಿಡ್ತಾನೆ. ನಾನ್ ಹುಟ್ಟಾಗಿಂದಲೂ ಜೀನಿಯಸ್ಸೇ, ಆದ್ರೆ ಯಾವತ್ತೂ ಶೋ ಆಫ್ ಮಾಡ್ತಿರ್ಲಿಲ್ಲ. ಆದ್ರೆ ಇವಾಗ ನನ್ಗ ಇದನ್ ಹೇಳು, ಸ್ನೇಕ್ ಮ್ಯಾನ್ ಹೇಗ್ ಸಿಗ್ತಾನೆ? ಸ್ನೇಕ್ ಮ್ಯಾನ್ ಏನು ಚಿಕ್ಕ ಹಾವಲ್ಲ, ಹುತ್ತದಲ್ಲಿ ಬಚ್ಚಿಟ್ಕೊಳ್ಳೋಕೆ. ಅವನು ಕೇವ್ಸ್ ಅಲ್ಲಿ ಬಚ್ಚಿಟ್ಕೊಂಡಿರ್ತಾನೆ, ಮತ್ತೆ ಅದು ಕೂಡ ಹುಡ್ಕೋಕೆ ಕಷ್ಟ ಆಗುವಂತದ್ರಲ್ಲಿ. ಹಾಗಾದ್ರೆ ಮೌಂಟೇನ್ ಆಫ್ ಕೇವ್ಸಾ? ಅಲ್ಲಿ ಕೇವ್ಸ್ ಬಿಟ್ರೆ ಬೇರೆ ಏನು ಇಲ್ವೇ ಇಲ್ಲ. ಎಕ್ಸಾಕ್ಟ್ಲಿ. ಮತ್ತೆ ನಾವಲ್ಲಿ ಹೋಗಿ ಪುಂಕಿ ನುಡ್ಸಿದ್ರೆ ಅವನು ಹಾವುಗಳು ಸುಸ್ತಾಗ್ಬಿಡುತ್ತೆ, ಮತ್ತೆ ಅವನು ಹೊರಗ್ ಬರೋದಕ್ಕೆ ಬಲವಂತ ಮಾಡುತ್ತೆ. ಒಳ್ಳೆ ಐಡಿಯಾ ಇದು. ನನಗ್ ಗೊತ್ತು ಅದನ್ನ ಹೇಗ್ ಬಾರಿಸೋದು ಅಂತ. ಬನ್ನಿ ಹೋಗಿ ಲಡ್ಡು ಸಿಂಗ್ ಸರ್ಗೆ ತಿಳಿಸೋಣ. ಅವಶ್ಯಕತೆನೇ ಇಲ್ಲ, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನಾನು ಇದೇ ಪ್ಲಾನ್ ನ ಮಾಡ್ಕೊಂಡು ನಿಮ್ಗೆ ಹೇಳೋದಕ್ಕೋಸ್ಕರ ಬಂದಿದ್ದೀನಿ. ನೀವು ನಿಮ್ ಪೊಲೀಸ್ ಸ್ಟೇಷನ್ ನ ಇಲ್ಲೇ ಯಾಕೆ ಮಾಡ್ಬಾರ್ದು? ಈ ಪುಂಗಿನ್ ಯಾರು ಓದ್ತಾ ಇರೋದು? ಯಾರು ಓದ್ತಾ ಇರೋದು? ಓಕೆ ಲಡ್ಡು ಸಿಂಗ್ ಸರ್, ನಾನು ಹೋಗ್ತೀನಿ, ನೀವು ಆಮೇಲೆ ಬಂದ್ಬಿಡಿ. ಚಿಕ್ಕಪ್ಪ, ನನಗನ್ಸುತ್ತೆ ಆ ಶಿವ ಯಾವುದೋ ಪ್ಲಾನ್ ಮಾಡಿದ್ದಾರೆ ಅಂತ. ಆ ಪುಂಗಿನ ಅವನೇ ಓದಿರೋದು. ಆ ಹುಡುಗ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಬೇಗ ನಾವು ಈ ಚಿನ್ನ ಬೆಳ್ಳಿ ದುಡ್ಡನ್ನ ಎತ್ಕೊಂಡು ಎಲ್ಲಾದ್ರೂ ದೂರ ನಾವು ಹೋಗ್ಬಿಡ್ಬೇಕಾಗತ್ತೆ. ನೋಡು ಮಗನೆ, ನನಗೆ ದುಡ್ಡಿನ ಮೇಲೆ ಯಾವುದೇ ಆಸೆ ಇಲ್ಲ. ನಾನು ಆಂಟಿಡೋಟ್ನ ತಯಾರಿಸಿದ್ದೀನಿ. ಮತ್ ನೋಡು, ನಾನು ಸರಿ ಹೋಗ್ಬಿಟ್ಟಿದ್ದೀನಿ. ಬಾ, ನಾನು ನಿನಗೆ ಸ್ಪ್ರೇ ಮಾಡಿ ಖಂಡಿತ ಸರಿ ಮಾಡ್ತೀನಿ. ಚಿಕ್ಕಪ್ಪ, ಈಗ ತಾನೇ ನನ್ನ ಸಂಪಾದನೆ ಶುರುವಾಗಿದೆ ಅಷ್ಟೇ. ಈಗ ಇದು ಇನ್ನು ದೂರಕ್ಕೆ ಹೋಗತ್ತೆ. ಅಲ್ಲಿವರೆಗೂ ಆ ಸ್ಪ್ರೇ ಅಲ್ಲೇ ಬಿದ್ದಿರ್ಬೇಕು ಅಷ್ಟೇ. ಈಗ ಯಾರಿಂದನೂ ಈ ಸ್ನೇಕ್ಸ್ ಮ್ಯಾನ್ ನ ನಿಲ್ಸೋದಕ್ಕೆ ಆಗೋದಿಲ್ಲ. ತಡೆಯೋದಕ್ಕೆ ನಾನು ಬಂದಿದ್ದೀನಿ ಸ್ನೇಕ್ ಮ್ಯಾನ್. ನೀನು ಇಲ್ಗೂ ಬಂದ್ಬಿಟ್ಯಾ? ಪುಂಗಿನ ನೀನೇ ತಾನೇ ಊದಿದ್ದು. ನಾನು ಯಾವ ಗುಹೆಯಲ್ಲಿದ್ದೀನಿ ಅಂತ ಕಂಡು ಹಿಡಿಯೋದಕ್ಕೋಸ್ಕರ. ಅಂಕಲ್, ಹೇಳಿದ್ದೆ ಅಲ್ವಾ ಮಗು ಅಂತ ಕರಿಬೇಡಿ ಅಂತ. ನೋಡು ಶಿವ, ನಾನು ಇಲ್ಲಿವರೆಗೂ ನಿನ್ನನ್ನ ಮಗು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗಿಲ್ಲ. ಬಾ, ನಿಮ್ ಬಾಯನ್ನ ಮುಚ್ಚಿ ಅವನನ್ನ ಹೆದರ್ಸಿ.
ಮಗನೇ, ನೀನ್ ಹೇಳಿದ್ದೆ ಇದನ್ನ ಬಿಸಾಕ್ಬಿಟ್ಟಿದ್ದೆ ಅಂತ. ಏಯ್ ಚಿಕ್ಕಪ್ಪ, ನೀನು ತುಂಬಾನೇ ಮುಗ್ಧ. ನಾನು ಇಂಥ ದಿನಕ್ಕೋಸ್ಕರನೇ ಇದನ್ನೆಲ್ಲ ಉಳಿಸ್ಕೊಂಡಿದ್ದೆ. ಇದು ಅದೇ ಕೆಮಿಕಲ್ ತಾನೆ ನಿನ್ನನ್ನ ಅರ್ಧ ಸ್ನೇಕ್ ಮಾಡಿದ್ದಿತ್ತು. ಈಗ ನೋಡು ನಾನು ಏನು ಮಾಡ್ತೀನಿ ಅಂತ. ಬೇಡ ಮಗನೇ, ಆತರ ಮಾಡ್ಬೇಡ. ಇನ್ಸ್ಪೆಕ್ಟರ್ ಲಡ್ಡು, ಏ ಲಡ್ಡು, ಇಲ್ಲಿಂದ 50 ಕಿಲೋಮೀಟರ್ ದೂರದವರೆಗೂ ನಿನ್ನನ್ನ ಯಾರು ಉಳಿಸೋದಕ್ಕೆ ಬರೋದಿಲ್ಲ. ನಾನು ಹೇಳಿದ್ದೆ ತಾನೆ ಕುಳಿತಾನ ನಿಲ್ಲಿಸ್ಬೇಡ ಅಂತ. ಇಲ್ಲ 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 ಇಲ್ಲ, ನಾನ್ ಬಿಡ್ಲಿಲ್ಲ. ನೀನೀಗ ನನ್ನನ್ನು ಬಿಟ್ರೆ ನಾನ್ ಡಾನ್ಸ್ ಮಾಡ್ತೀನಿ. ದಯವಿಟ್ಟು ನನ್ನನ್ನು ಬಿಟ್ಬಿಡು, ದಯವಿಟ್ಟು ಬಿಟ್ಬಿಡು. ಮುಗಿಯುವುದು. ಶಿವ, ಸ್ನೇಹಿತರ ಬಗ್ಗೆ ಯೋಚನೆ ಮಾಡಬೇಡ, ನೀನು ನಿನ್ನ ಬಗ್ಗೆ ಯೋಚನೆ ಮಾಡು. ಶಿವ, ಮೇಲ್ಗಡೆ ಆಂಟಿಡೋಟ್ ಸ್ಪ್ರೇ ಇದೆ. ಹೇಗಾದ್ರೂ ಮಾಡಿ ಅವನ ಮೇಲೆ ಅದನ್ನ ಸ್ಪ್ರೇ ಮಾಡು. ಈಗ ಹೇಳು, ನಿನ್ನ ಮಗು ಅಂತ ಕರೀಲ ಅಥವಾ ಶಿವ ಅಂತನ? ನನ್ನ ಹ್ಯಾಂಡ್ ಓವರ್ಗೆ ಬಂದ್ಬಿಟ್ಟಿಯಲ್ವಾ? ನೋಡಿ, ನಿಮ್ಮ ಪ್ರೀತಿಯ ಶಿವ ಹೇಗೆ ಪಾಪ ನೆಲದ ಮೇಲೆ ಬಿದ್ದಿದ್ದಾನೆ ಅಂತ. ಅಳಿ ಮಕ್ಕಳೇ, ಮತ್ತೆ ನನ್ನನ್ನು ಒಡೆದು ಹಾಕ್ಬಿಡಿ, ನನ್ನನ್ನು ಮುಗಿಸ್ಬಿಡಿ. ಈಗ ನೋಡು ಮಗು, ನಾನು ಹೇಗೆ ಎಲ್ಲರ ಮುಂದೇನು ನಿನ್ನನ್ನ ಮುಗಿಸ್ಬಿಡ್ತೇನೆ ಅಂತ. ಮಗು ಅಂತ ಕರಿಬೇಡಿ ಅಂಕಲ್. ಮನುಷ್ಯರ ಲೋಕಕ್ಕೆ ವೆಲ್ಕಮ್ ಬ್ಯಾಕ್ ಅಂಕಲ್. ನಾನು ಸ್ಪ್ರೇನ ಅವಾಗ್ಲೇ ಎತ್ಕೊಂಡಿದ್ದೆ, ಆದ್ರೂ ಕೂಡ ನಾನು ಜ್ಞಾನ ತಪ್ಪಿರೋ ತರ ನಾಟಕ ಆಡ್ತಿದ್ದೆ ಅಷ್ಟೇ. ಯಾಕಂದ್ರೆ ನಿಮ್ ಮುಖದ ಹತ್ರ ಬರ್ಬೇಕು ಅಂತಿದ್ದೆ, ಅದಕ್ಕೆ. ಇಲ್ಲ ಇಲ್ಲ ಇಲ್ಲ, ಐ ಯಾಕೆ ಸುಮ್ಮನೆ ಪ್ರಯತ್ನ ಮಾಡ್ತಾ ಇದೀಯ ಮಗನೇ? ನೀನು ಸ್ನೇಕ್ ಮ್ಯಾನ್ ಆಗಿದ್ದಾಗೆ ಶಿವನೇನು ಮಾಡಕ್ಕಾಗ್ಲಿಲ್ಲ, ಈಗೇನ್ ಮಾಡಕ್ಕಾಗತ್ತೆ? ಶಿವ, ಥ್ಯಾಂಕ್ ಯು ವೆರಿ ಮಚ್. ನೀನು ಇವನನ್ನ ಸರಿ ಮಾಡ್ಬಿಟ್ಟೆ. ನನ್ನ ಒಂದು ತಪ್ಪು ಎಕ್ಸ್ಪೆರಿಮೆಂಟ್ ಇಂದ ನನ್ನ ಮಗ ಅದನ್ನ ತಪ್ಪಾಗಿ ಉಪಯೋಗಿಸ್ದ. ಅದಕ್ಕೆ ನಾನು ನಿಮ್ಮೆಲ್ಲರನ್ನೂ ಸಾರಿ ಕೇಳ್ತೀನಿ. ಸಾರಿನಾ? ಈಗ ಸಾರಿ ಹೇಳ್ಬಿಟ್ರೆ ಜೈಲಲ್ಲಿ ಹೋಗಿ ಹಾವಾಡ್ಸೋದ್ ಯಾರು? ಇವನ್ನ ಜೈಲಲ್ಲಿ ಹಾಕ್ಬಿಟ್ಟು ಟೇಪಲ್ಲಿ ಹಾವಿನ ಸಾಂಗ್ ಹಾಕಿ ಡಾನ್ಸ್ ಮಾಡಿಸ್ತೀನಿ. ಎಲ್ರಿಗೂ ಮಜಾ ಸಿಗತ್ತೆ. ಏನೋ ಈಗ್ಲೇ ಹೊರಡ್ತೀರಾ ಜೈಲ್ ಒಳಗೆ? ಡಾನ್ಸ್ ಡಾನ್ಸ್ ಮಾಡಿ. ಜಯರಾಮ, ಪುಂಗಿಯುವುದು ಪುಂಗಿಯುವುದು. ಇಲ್ಲಿಂದಲೇ ಪ್ರಾಕ್ಟೀಸ್ ಶುರು ಮಾಡ್ಕೊಳ್ಳಿ. ಪುಂಗಿಯುವುದು. Watch India's largest kids library only on Jio Hotstar. Download the app now.